ಲೇಟ್ ಆದರೂ ಲೇಟೆಸ್ಟ್ ಆಗಿದೆ ಅನ್ನೋಂಥ ರೀತಿಯಲ್ಲಿ ಈಗ ಹಯಗ್ರೀವ ಥಿಯೇಟ್ರ್ನಲ್ಲಿ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸಂಜನಾ ಆನಂದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸಂಜನಾ, ಸಹಜವಾಗಿ ಅಂತಂದರೆ ಒಂದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋಂಥ ನಿರೀಕ್ಷೆಗಳಿರುತ್ತೆ. ಬಟ್ ಆ ಸಾಧ್ಯತೆ ಇಲ್ಲ ಅಂದರೂ ಕೂಡ ನೋಡಿರೋಂಥವ್ರು ಒಂದು ಬೇರೆ ರೀತಿಯ ಒಪಿನಿಯನ್ ಹೇಳ್ತಾ ಇರ್ತಕ್ಕಂಥದ್ದು. ಏನು ಹೇಳ್ತೀರಿ? ತುಂಬ ಖುಷಿ ಇದೆ. ಅಂದರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಲೇಟ್ ಆದರೂ ಲೇಟೆಸ್ಟಾಗಿ ಬಂದಿದ್ದೀವಿ ಅನ್ನೋ ಥರ. ಬಟ್ ತುಂಬ ಪಾಸಿಟಿವ್ ರಿವ್ಯೂ ಇದೆ ಸರ್. ತುಂಬ ಖುಷಿ ಆಗುತ್ತೆ. ಅಂದರೆ ಥಿಯೇಟರ್ ಓನರ್ಸ್ ಕಡೆಯಿಂದ ಆಗಿರ್ಬೋದು, ಪರಿಚಯನೇ ಇಲ್ಲದೆ ಇರೋರು ಆ್ಯಂಡ್ ಮೀಡಿಯಾದವರು, ಹೌದು ನಿಮ್ಮ ಕಡೆಯಿಂದನೇ ಹಲವಾರು ಜನ ಪರ್ಸ್ನಲಿ ಬಂದು ಹೇಳಿದ್ದಾರೆ ದ್ಯಾಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ. ಆ್ಯಂಡ್ ತುಂಬ ಪಾಸಿಟಿವ್ ಆಗಿದೆ ಸರ್. ತುಂಬ ಖುಷಿ ಇದೆ. ಎಸ್, ನೀವು ಹುಡುಗ ಪ್ರೀತಿ ಮಾಡುವಂಥದ್ದು, ಹುಡುಗ ಒಪ್ಕೊಳ್ಳುವಂಥ ಸಾಕಷ್ಟು ಪಾತ್ರಗಳನ್ನು ಮಾಡಿರ್ಬೋದು. ಬಟ್ ಇದು ಒಂದು ಬೇರೆ ಸನ್ನಿವೇಶದಲ್ಲಿ ಪ್ರೀತಿ ಹುಟ್ಟುವಂಥದ್ದು. ಸೊ ಅದನ್ನೇ ಹೇಗೆ ಅದು ಕನೆಕ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ? ಸರ್, ಖುಷಿ ಪಡ್ತಾ ಇದ್ದಾರೆ ಜನ, ಅದೇ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ಇಡೀ ಕಥೆನೇ ಲವ್ ಸ್ಟೋರಿ ಅಲ್ಲದೆ ಇಡೀ ಕಥೆನೇ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದಿತ್ತು. ಯಾಕಂದರೆ ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅಫ್ಕೋರ್ಸ್ ಅದೊಂದು ಹೇಗೆ ಅಕ್ಸೆಪ್ಟ್ ಮಾಡ್ಬೋದು, ಹೇಗೆ ಇಷ್ಟಪಡ್ತಾರ ಹೇಗೆ ಅನ್ನೋದು. ಬಟ್ ಐ ಥಿಂಕ್ ಜನ ನಾವೇನು ಅಂದ್ಕೊಂಡಿದ್ವಿ, ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಬರ್ತಾ ಇದ್ವಿ ಅಂತ ಆಚೆ ಬರುವಾಗ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೊಸದಾಗೇ ಇದೆ ಇದು ಅನ್ನೋದಂಥದ್ದು. ಸೊ ತುಂಬ ಖುಷಿ ಇದೆ ಸರ್. ಈಗ ಪೊಲೀಸ್ ಆಫೀಸರ್ನ ಪ್ರೀತಿ ಮಾಡುವಂಥದ್ದು, ಸೊ ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು ಆ ಪ್ರೀತಿನ ಅನುಭವಿಸುವಂಥದ್ದು ಅಂತ? ಅಂದರೆ ಕತೆ ಹೇಳೋದು ಬೇಡ ಸರ್, ಇವಾಗ ಇನ್ನೂ 2ನೇ ದಿನ ಅಲ್ವಾ. ಸೊ ಚಾಲೆಂಜಿಂಗ್ ಅಂತ ಅಲ್ಲ, ಬಟ್ ಇಟ್ಸ್ ಅ ವೆರಿ ನೈಸ್ ಲವ್ ಸ್ಟೋರಿ. ಅಂದರೆ ಟಿಪಿಕಲ್ ಲವ್ ಸ್ಟೋರಿ ಥರ ತೋರಿಸಿಲ್ಲ ಇದನ್ನು. ಬಟ್ ಆ ಹೇಟ್ ಲವ್ ಈಗೋ ಅಲ್ಲೇ ಒಂದು ವೆರಿ ಮುಗ್ಧವಾದ ಪ್ರೀತಿ ಇದೆ ಅದರಲ್ಲಿ. ಸೊ ಐ ಥಿಂಕ್ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಎಸ್, ಸದ್ಯಕ್ಕೆ ಅಂದರೆ ಸಿನಿಮಾಗಳಿಗೆ ಜನ ಬರುವಂಥ ಪರಿಸ್ಥಿತಿ ವ್ಯತ್ಯಾಸ ಇದ್ದರೂ ಕೂಡ ಒಂದು ಒಳ್ಳೆಯ ಒಪಿನಿಯನ್ ಬಂದಾಗ ಜನ ಬರುವಂಥ ಸಾಧ್ಯತೆಗಳಿದೆ. ನೀವು ನಾಯಕಿಯಾಗಿ ಹಂತವಾಗಿ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಕರಿಯರಲ್ಲಿ ಇದು ಎಷ್ಟು ಸ್ಪೆಷಲ್ ಅನಿಸುತ್ತೆ ಅಂತ? ಸರ್, ಡೆಫಿನೆಟ್ಲಿ ಸ್ಪೆಷಲ್. ಅಂದರೆ ನಾನು ಫಸ್ಟ್ ಟೈಮ್ ಒಂದು ಥ್ರಿಲ್ಲರ್ ಮಾಡಿರೋದು, ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿರೋದು. ಪ್ರತಿ ಸಿನಿಮಾ ಮಾಡುವಾಗೂ ಒಂದು ಅಫ್ಕೋರ್ಸ್ ಅದೇ ಪ್ರೇಯರ್ಸ್, ಅದೇ ಜೋಶ್ ಇರುತ್ತೆ. ಇದು ಮಾಡುವಾಗಲೂ ಹಾಗೆ. ಬಟ್ ಇದು ಹಯಗ್ರೀವ ಒಂಚೂರು ಎಕ್ಸ್ಟ್ರಾ ಏನಂತಾರೆ, ನಾವು ಏನು ಅಂದ್ಕೊಂಡಿರ್ತೀವಲ್ಲ, ಒಂದು ಸಸ್ಪೆನ್ಸ್ ಥ್ರೂ ಔಟ್ ಕ್ಯಾರಿ ಆಗುತ್ತಾ ಹೇಗೆ ಅಂತ. ಬಟ್ ಥಿಯೇಟರ್ಸಲ್ಲಿ ಐ ಥಿಂಕ್ ನೆನೆ ನೋಡುವಾಗ, ಇವಾಗ ನೋಡುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಥಿಯೇಟರ್ ಸೆಕೆಂಡ್ ಹಾಫ್ ಎಸ್ಪೆಷಲಿ. ಜನ ತುಂಬ ಇಷ್ಟಪಡ್ತಾರೆ. ಇದಕ್ಕಿಂತ ಮೇಲೆ ಗೊತ್ತಿಲ್ಲ, ವೆರಿ ಹ್ಯಾಪಿ ಸರ್. ನಿಮಗೆ ತುಂಬ ಕಾಡುವಂಥ ಅಂಶ ಏನಾಯಿತು, ಮತ್ತು ಫೈನಲಿ ಈ ವರ್ಷದ ಪ್ಲ್ಯಾನ್ಸ್ ಹೇಗೆ ಅಂತ? ಕಾಡುವಂಥ ಅಂಶ ಅಂದರೆ ಸಿನಿಮಾ ಅಲ್ಲ, ಕ್ಲೈಮ್ಯಾಕ್ಸ್ ಸರ್. ಇವತ್ತು ಎಲ್ಲರೂ ಇಷ್ಟಪಡ್ತಾ ಇರೋದೇ ಕ್ಲೈಮ್ಯಾಕ್ಸ್ ಅಲ್ವಾ. ಸೊ ನಾನು ಕತೆ ಕೇಳಿದಾಗ ತುಂಬ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್. ಸೊ ಇವತ್ತು ಅದನ್ನೇ ಜನ ಮಾತಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸರ್, ಈ ವರ್ಷ ನೆಕ್ಸ್ಟ್ ಮೇ ಬಿ ಬೇಲ್ ಮುದೋಳ್ 2 ರೆಡಿ ಇದೆ ರಿಲೀಸ್ಗೆ. ಮೋಸ್ಟ್ಲಿ ಈ ವರ್ಷ ಯಾವಾಗ ಗೊತ್ತಿಲ್ಲ, ಬಟ್ ಈ ವರ್ಷನೇ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಂಜನಾ ಆನಂದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಯಜಮಾನ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.